ವೆಲ್ಕಮ್ ಟು ಅನಿತಾ ಗೋಗಿ ಯೂಟ್ಯೂಬ್ ಚಾನಲ್. ಅಲಸಂದಿ ಬೇಳೆ ಬಾತ್ ಮಾಡೋದು ಹೇಗೆ ಅಂತೇಳಿ ನೋಡೋಣ ಬನ್ನಿ. ಮೊದಲನೇದಾಗಿ ಕೆಂಪದಾಗಿ ಹುರಿದಿಟ್ಟುವಂಥ ಅಲಸಂದಿ ಬೇಳೆ ತೊಗೊಳ್ಳಿ. ಅದನ್ನು ಮತ್ತೆ ಕಪ್ಪಾಗಿ ಹುರಿಬೇಡಿ, ಯಾಕಂದರೆ ಸ್ಮೆಲ್ ಬರುತ್ತೆ. ಸ್ವಲ್ಪ ಕೆಂಪಾಗಿ ಹುರ್ಕೊಳ್ಳಿ. ಅದಾದಮೇಲೆ ಒಂದು 2-3 ಸಲ ಕ್ಲೀನಾಗಿ ತೊಳಿರಿ. ಇಲ್ಲಾಂದರೆ ತೊಳೆದಿಲ್ಲ ಅಂತಂದರೆ ಹುರಿದಿದ್ದು ಸ್ಮೆಲ್ ಬರುತ್ತೆ. ಅದಕ್ಕೆ ಯಾರೂ ಹಂಗೆ ಮಾಡಬೇಡಿ, ತೊಳ್ಕೊಂಡು ಮಾಡಿರಿ. ಆಮೇಲೆ ಕುಕ್ಕರ್ ಹಾಕಿ ಮುಚ್ಚಿಟ್ಟು ಗ್ಯಾಸ್ ಮೇಲೆ ಇಡ್ರಿ. ಒಂದು 3 ವಿಸಲ್ ಬರಬೇಕು. ಒಂದು 3 ವಿಸಲ್ ಬಂದಮೇಲೆ ಈ ಥರ ಬಂದಿರುತ್ತೆ. ಫುಲ್ ಮೆತ್ತಗಾಗೋ ಥರ ಹಾಕ್ಬೇಡ್ರಿ. ಒಂದು 3 ವಿಸಲ್ ಸಾಕು, ಯಾಕಂದರೆ ಸ್ವಲ್ಪ ಬೇಳೆ ಇರಬೇಕು. ಇಲ್ಲಾಂದರೆ ಪಾಯಸ ಆದಂಗೆ ಆಗಿಬಿಡುತ್ತೆ. ಫುಲ್ ಮೆತ್ತಗಾದರೆ ಚೆನ್ನಾಗಾಗಲ್ಲ. ಅದಕ್ಕೆ ನಾನು 1 ಕಪ್ ತೊಗೊಂಡಿದ್ದೆ ಅಲಸಂದಿ ಬೇಳೆನ. ಅದಕ್ಕೆ ಅರ್ಧ ಕಪ್ ಆಗೋಷ್ಟು ಬೆಲ್ಲ ಹಾಕ್ತೀನಿ. ನಿಮ್ಗೆ ಎಷ್ಟು ಬೆಲ್ಲ, ನೀವು ಜಾಸ್ತಿ ಬೆಲ್ಲ ತಿಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಕಲಿಸ್ಕೊಂಡು ಇದಕ್ಕೆ ನಾನು ಇದ್ರ ಹೆಸರಿಲ್ಲ, ಅದಕ್ಕೋಸ್ಕರ ಇದಕ್ಕೆ ಅರ್ಧ ಕಪ್ ಆಗೋಷ್ಟು ನೀರು ಹಾಕ್ತೀನಿ. ನಿಮ್ಗೆ ಹೆಸರು ಇತ್ತು ಅಂದರೆ ಹಾಕಬೇಡಿ, ಹೆಸರು ಇಲ್ಲ ಅಂತಂದರೆ ಒಂದು ಅರ್ಧ ಕಪ್ ಆಗೋಷ್ಟು ನೀರು ಹಾಕ್ಕೊಳ್ಳಿ. ಮತ್ತು ನಾನು ಕುದಿಯೋಕೆ ಇಡ್ತೀನಿ. ಇದನ್ನು ಕುದ್ದ ನಂತರ ಗೋಡಂಬಿ ದ್ರಾಕ್ಷಿ, ತುಪ್ಪದಲ್ಲಿ ಹುರಿದಿರೋ ಗೋಡಂಬಿ ದ್ರಾಕ್ಷಿ ಹಾಕ್ಕೊಂಡು ಇಡ್ತೀನಿ. ರೆಡಿ, ಬಿಸಿ ಬಿಸಿ ಅಲಸಂದಿ ಬಾತ್ ರೆಡಿ ಆಯಿತು ನೋಡಿ. ತುಂಬ ಟೇಸ್ಟಿಯಾಗಿರುತ್ತೆ.